ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಮಾಜಿ ಮುಖ್ಯಮಂತ್ರಿಗಳನ್ನು, ಮಠಾಧೀಶರುಗಳನ್ನು, ಬಹಳ ಪ್ರಮುಖವಾದ ವ್ಯಕ್ತಿಗಳನ್ನು ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನು ಪಡೆದು ರಾಜ್ಯವನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯ ಪಥಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ಉದ್ದೇಶದಿಂದ ಭೇಟಿ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪನವರು ಭೇಟಿ ಮಾಡಿ ಆಶೀರ್ವಾದ ತಗೊಂಡ್ರು. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಮಾನ್ಯ ಎಚ್ ಡಿ ದೇವೇಗೌಡರು ಸಾಹೇಬರನ್ನು ಭೇಟಿ ಮಾಡಿ ಆಶೀರ್ವಾದ ತಗೊಂಡ್ರು. ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಭೇಟಿ ಮಾಡಿದರು. ಬಸವರಾಜ ಬೊಮ್ಮಾಯಿ ಅವ್ರನ್ನ ಭೇಟಿ ಮಾಡಿದರು. ಆಮೇಲೆ ಸದಾನಂದ ಗೌಡರನ್ನ ಭೇಟಿ ಮಾಡಿದರು. ಭಾಳ ಪ್ರಮುಖವಾದ ವ್ಯಕ್ತಿಗಳು ಎಲ್ಲ ಮಠಮಾನ್ಯರನ್ನ ಭೇಟಿ ಮಾಡಿ ಸಲಹೆ ಸೂಚನೆಗಳನ್ನ ಪರಿಗಣಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಚ್ ಡಿ ಕುಮಾರಸ್ವಾಮಿಯವ್ರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಮಾಧ್ಯಮದವ್ರು ಕೇಳಿದಾಗ, ಭೇಟಿ ಮಾಡ್ತೀನಿ ಎಚ್ ಡಿ ಕುಮಾರಸ್ವಾಮಿಯವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ, ಅವರ ಸಲಹೆ ಸೂಚನೆಗಳನ್ನ ನಾವು ತಗೋತೀವಿ ಎನ್ನುವಂಥದ್ದು ಅವರು ಹೇಳಿಕೆ ಕೊಟ್ಟರೆ, ಕುಮಾರಸ್ವಾಮಿಯವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕೊಳಕಿದೆ ಅನ್ನುವಂಥದ್ದಕ್ಕೆ ಅವ್ರು ನೆನ್ನೆ ಕೊಟ್ಟಂಥ ರಿಪ್ಲೈ, ಅವರು ನಮ್ಮನೆಗೆ ಯಾಕೆ ಬರ್ತಾರೆ, ನಮ್ಮನೆಗೆ ಬರೋ ಅವಶ್ಯಕತೆ ಇಲ್ಲ. ಅವರು ಹಿಂದೆ ಯಾವಾಗಲೂ ಒಂದು ಪ್ರೆಸ್ ಮೀಟ್ ಮಾಡಿದಾಗ, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿಯವರು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಡಿ ಕೆ ಶಿವಕುಮಾರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು, ಏನು ಅವರು ಕಡಿದು ಕಟ್ಟೆ ಹಾಕಿದ್ರು ಅನ್ನುವಂಥದ್ದು ಒಂದು ಹೇಳಿಕೆಯನ್ನು ಕೊಟ್ಟಿದ್ದನ್ನ ಆಧಾರವನ್ನು ಇಟ್ಕೊಂಡು ಒಂದು ಕನಿಷ್ಠ ಸೌಜನ್ಯಕ್ಕೆ ಬರಲಿ, ಅವರು ನಮ್ಮ ಮನೆಗೆ ಬರಲಿ, ಕೆಲವು ಸಲಹೆ ಸೂಚನೆಗಳನ್ನು ರಾಜ್ಯದ ಹಿತದೃಷ್ಟಿಯನ್ನು ಕೊಡ್ತೀನಿ ಎನ್ನುವಂಥ ಒಂದು ಸೌಜನ್ಯ ಪ್ರದರ್ಶನ ಮಾಡಲಿಲ್ವಲ್ಲ. ಎಷ್ಟರ ಮಟ್ಟಿಗೆ ನಿಮ್ಮ ಒಳಗಡೆ ಅಸೂಯೆ ಇದೆ ಅನ್ನುವಂಥದ್ದು ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಕುಮಾರಸ್ವಾಮಿ ಅವರೇ, ಒಬ್ಬ ನಿಮ್ಮ ಸಮುದಾಯದವನು ಒಬ್ಬ ಮುಖ್ಯಮಂತ್ರಿ, ಸಮುದಾಯ ಬಿಟ್ಬಿಡಿ, ನಾಳೆ ಹೋಗಲಿ, ಯಾರೋ ಒಬ್ಬರು ಮುಖ್ಯಮಂತ್ರಿಗಳಾಗಿ ನಿರಂತರವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಸಿದ್ದರಾಮಯ್ಯನವರು ಬೈಯುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾನ ಇಟ್ಕೊಂಡಿದ್ದೆ ನೀವು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾದ ಮೇಲೆ ಅವ್ರಿಗೆ ಅಟ್ಲೀಸ್ಟ್ ಮನೆಯವ್ರನ್ನ, ಎಂಥ ದುಶ್ಮನ್ನಾದ್ರೂ ಮನೆಗೆ ಬಂದವ್ರನ್ನ ಅವ್ರನ್ನ ಕರೆದು ಕೂರಿಸಿ ಒಂದು ಗ್ಲಾಸ್ ನೀರು, ಒಂದು ಗ್ಲಾಸ್ ಕಾಫಿ ಕೊಡುವಂಥ ಒಂದು ಸೌಜನ್ಯ ಸಂಸ್ಕೃತಿ ಇರುವಂಥ ರಾಜ್ಯದಲ್ಲಿ ನೀವು ಒಳಗಡೆ ಎಷ್ಟರ ಮಟ್ಟಿಗೆ ವಿಷದ ಕಿಚ್ಚಿದೆ ಅನ್ನುವಂಥದ್ದಕ್ಕೆ ನಿಮ್ಮ ಬಾಯಿಯಿಂದ ಹೊರಗಡೆ ಬರ್ತಾ ಇರುವಂಥ ಮುತ್ತುಗಳೇ ಸಾಕ್ಷಿ ಇದಕ್ಕೆ. ಇದು ದೊಡ್ಡ ದುರಂತದ ಸಂಘ. ಆಗ ನೀವು ಮುಖ್ಯಮಂತ್ರಿಗಳು 2 ಬಾರಿ ಆದಾಗ ಮಠಮಾನ್ಯವ್ರನ್ನ, ಭಾಳ ಪ್ರಮುಖವಾದ ವ್ಯಕ್ತಿಗಳನ್ನು, ಮಾಜಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡುವಂಥ ಕೆಲಸವನ್ನು ಮಾಡಲೇ ಅಲ್ವಾ? ನೀವು ಹೇಳ್ತೀರಿ ಬರೀ ಫೋಟೋ ಸೆಷನ್ಗೋಸ್ಕರ ಫೋಟೋ ಹೊಡ್ಕೊಂಡು ಪ್ರಚಾರಕ್ಕೋಸ್ಕರ ಬರುವಂಥ ಕೆಲಸವನ್ನು ಡಿ ಕೆ ಶಿವಕುಮಾರ್ ಮಾಡ್ತಾರೆ ನಮ್ಮ ಮನೆಗೆ ಬಂದರೆ ಅಂತ ನೀವು ಹೇಳ್ತೀರಿ. ಅಂದರೆ ನೀವು ಮಾಡಿದ್ದೆಲ್ಲ ಅದೇನಾ? ಹಿಂದೆ ಭಾಳ ಗಣ್ಯ ವ್ಯಕ್ತಿಗಳನ್ನೆಲ್ಲ ಭೇಟಿ ಮಾಡಿದ್ರು ನೀವು. ಹಂಗಾದ್ರೆ ನೀವು ಫೋಟೋಗೋಸ್ಕರ ಪ್ರಚಾರಕ್ಕೋಸ್ಕರ ಮಾಡಿದ್ದಂಥದ್ದು ಅನ್ನುವಂಥದ್ದು ಜನಗಳು ತಿಳ್ಕೊಳ್ಳೋವಂಥ ಕೆಲಸವನ್ನು ಮಾಡಬೇಕಾ? ಬೇಡಿ ಕುಮಾರಸ್ವಾಮಿ ಅವರೇ, ಯಾರೂ ಶಾಶ್ವತ ಅಲ್ಲ ಈ ದೇಶದಲ್ಲಿ, ರಾಜ್ಯದಲ್ಲಿ ಯಾರೂ ಶಾಶ್ವತ ಅಲ್ಲ. ನಿಮ್ಮ ಪಕ್ಷವನ್ನು BJPಗೆ ಅಡ ಇಟ್ಟಿದ್ದೀರೋ, ಇನ್ನೊಂದು ಅಡ ಇಟ್ಟಿದ್ದೀರೋ, ನಿಮಗೆ ಸಂಬಂಧಪಟ್ಟಿದ್ದು. ಎಷ್ಟು ದೇವೇಗೌಡರು ಸಾಹೇಬರಿಗೆ ರಾಜ್ಯಸಭಾ ಟಿಕೆಟ್ ಕೊಡ್ತೀವಿ ಅಂತ BJPಯವರು ಆಸೆ ತೋರಿಸಿ ಮೋಸ ಮಾಡಿದ್ದಕ್ಕೆ ನೀವು ಅದನ್ನು BJPಯನ್ನು ಡಿಫೆಂಡ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಿದ್ರಿ ಹೊರತು ಎಸ್ ಟಿ ದೇವೇಗೌಡರಿಗೆ ಅನ್ಯಾಯ ಮಾಡಿದ್ರು ಅನ್ನುವಂಥ ಒಂದು ಬಾಯಿಂದ ನಿಮ್ಮ ಪದ ಬರಲಿಲ್ಲ. ಯಾಕೆಂದರೆ ನಿಮಗೊಂದು ಮಂತ್ರಿ ಕೊಟ್ಟವರಲ್ಲ, ಮಂತ್ರಿ ನೀವು ಸೇಫ್ ಆಗಿರುವಂಥದ್ದು ಅಷ್ಟೇ ನಿಮಗೆ ಬೇಕಾಗಿರುವಂಥದ್ದು ಅಷ್ಟೇ. ಇನ್ನು ಎಷ್ಟು ಇರ್ತಾರೆ ನಿಮ್ಮನ್ನು? ಇನ್ನು 3 ವರ್ಷ ಕಂಟಿನ್ಯೂ ಮಾಡ್ತಾರೆ ಮಂತ್ರಿ. ಈಗ TMC 20 MPಗಳು ಬರ್ತಾವ್ರೆ, ಸಪೋರ್ಟ್ ಮಾಡ್ತಾವ್ರೆ BJPಗೆ. ಅವ್ರು ಬಂದ ಮೇಲೆ ನಿಮ್ಮ ಕತೆ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನೀವೇ ಮಾತಾಡ್ತೀರಿ. ಅದು ಕಾದು ನೋಡೋಣ. ಅದಿರಲಿ ಒಂದು ಕಡೆ. ದಯಮಾಡಿ ರಾಜ್ಯದ ಅಭಿವೃದ್ಧಿಗೋಸ್ಕರ ನೀವು ರಾಜ್ಯದ ಸರ್ಕಾರದ ಜೊತೆ ಕೈ ಜೋಡಿಸುವಂಥ ಕೆಲಸವನ್ನು ಮಾಡಿ. ಮಾನ್ಯ ಪ್ರಧಾನಮಂತ್ರಿಗಳ ಜೊತೆ ಬಹಳ ಕ್ಲೋಸ್ ಇದ್ದೀರಿ, ನೀವು ಇದ್ದೀರಿ, ಎಚ್ ಡಿ ದೇವೇಗೌಡರು ಸಾಹೇಬರು ಇದ್ದಾರೆ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ನಾವು ನಾಳೆನೇ ಪೂಜೆ ಮಾಡಿ ಕನ್ಸ್ಟ್ರಕ್ಷನ್ ಶುರು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 3.5 ಕೋಟಿ ಜನಸಂಖ್ಯೆಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅದು. ಬಹುತೇಕ ಮ್ಯಾಕ್ಸಿಮಮ್ 95% ಆ ಮೇಕೆದಾಟು ಡ್ಯಾಮ್ ಕನ್ಸ್ಟ್ರಕ್ಟ್ ಆದರೆ ಅನುಕೂಲ ಆಗುವಂಥದ್ದು ತಮಿಳ್ನಾಡಿಗೆ, ನಮಗಲ್ಲ, ಬೆಂಗಳೂರು ಕುಡಿಯೋ ನೀರಿಗೆ ಅನುಕೂಲ ಆಗುತ್ತೆ. ಇನ್ನು ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೆಯುವಂಥದ್ದಕ್ಕೆ ಅವಕಾಶ ಆಗುತ್ತೆ. ಆಮೇಲೆ ಅಲ್ಲಿ ಸ್ಟೋರೇಜ್ ಮಾಡಿಕೊಂಡು ಈ ಇಲ್ಲಿನ ಪ್ರೆಷರ್ನ ತಪ್ಪಿಸುವಂಥದ್ದಕ್ಕೆ KRS ಮತ್ತು ಕಬಿನಿ, ಹೇಮಾವತಿ, ಆರಂಗಿನಲ್ಲಿ ಮೇಲಿರುವಂಥ ಪ್ರೆಷರ್ನ ತಪ್ಪಿಸುವಂಥದ್ದಕ್ಕೆ ಅನುಕೂಲ ಆಗುತ್ತೆ. ಮೇಕೆದಾಟಿಗೆ ಪರ್ಮಿಷನ್ ಕೊಡಿಸಿ. 350 TMC ನೀರು ಸುಮ್ಮನೆ ಹರಿದೋಯ್ತು
ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ, ಅವರು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ತಗೊಂಡೋಗಿ ಸಮುದ್ರಕ್ಕೆ ಬಿಟ್ಟರು. ಅದಕ್ಕೆ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ. ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸಿ ಸುಪ್ರೀಂ ಕೋರ್ಟು ಮೊನ್ನೆನೂ ಅವರ ಅರ್ಜಿನ ವಜಾ ಮಾಡಿದೆ. ಅವರ ನೀರನ್ನು ಹೆಂಗೆ ಬೇಕಾದ್ರೂ ಬಳಸ್ಕೊಬೋದು ಅನ್ನೋಂಥದ್ದು ಹೇಳಿದೆ. ನಮ್ಗೆ ಭಾಳ ಸಂಪೂರ್ಣವಾದ ಅವಕಾಶ ಇದೆ. ರಾಜಕೀಯ ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವರು ಮಾಡ್ತಾವ್ರೆ, ಬರೀ ಬಾಯಲ್ಲಿ ಹೇಳ್ತಾವ್ರೆ. ಸೊ ಅದರಿಂದ ಅದಕ್ಕೆ ಪರ್ಮಿಷನ್ ಕೊಡಿಸುವಂಥ ಕೆಲಸವನ್ನು ಮಾಡಿ ಸ್ವಾಮಿ. ನೀವು ಇಂಡಸ್ಟ್ರಿ ಮಿನಿಸ್ಟರ್ ಆದಮೇಲೆ ಎಷ್ಟು ಇಂಡಸ್ಟ್ರಿಗಳನ್ನು ಕರ್ನಾಟಕಕ್ಕೆ ತಗೊಂಬಂದಿದ್ದೀರಿ ದಯಮಾಡಿ. ಅದು ಬೇಡ ಸ್ವಾಮಿ, ನಿಮ್ಮನ್ನು ಗೆಲ್ಸ್ಕೊಟ್ರಲ್ಲ, ಮಂಡ್ಯಾಗಿ ಏನು ಕೊಟ್ಟಿದ್ದೀರಿ ದಯಮಾಡಿ ಹೇಳಿ. ಎಷ್ಟು ಎಕರೆ ಜಮೀನು ಬೇಕಾದ್ರೆ ನಾವು ಕೊಡುವಂಥದ್ದು ರೆಡಿ ಇದ್ದೀವಲ್ಲ, ತಗೊಂಡೋಗಿ ತೋರಿಸಿದ್ರೆ ಆ ಜಾಗ ಬೇಡ, ಈ ಜಾಗ ಬೇಡ, ಆ ಜಾಗ ಬೇಡ ಅಂತ ಸುಮ್ಮನೆ ಹಂಗೆ ತಳ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸಾಕಷ್ಟು ಸಿಕ್ ಇಂಡಸ್ಟ್ರೀಸ್ಗಳು NGF ಇರ್ಬೋದು, HMT ಇರ್ಬೋದು, ಎಷ್ಟು ಇಂಡಸ್ಟ್ರೀಸ್ಗಳು ಬೆಂಗಳೂರಲ್ಲಿ ನೆಹರು ಪೀರಿಯಡಲ್ಲಿ ತಗೊಂಬಂದಂಥ ಯೋಜನೆಗಳೆಲ್ಲ, ಅವತ್ತಿನ ಮಹಾರಾಜರು ಕೊಟ್ಟಂಥ ಯೋಜನೆಗಳೆಲ್ಲ ಮುಚ್ಚಿಬಿಟ್ರು. ಅದನ್ನು ರಿವೈವ್ ಮಾಡುವಂಥದ್ದಕ್ಕೆ ಒಂದು ಮೀಟಿಂಗ್ ಮಾಡಲಿಲ್ವಲ್ಲ ಸ್ವಾಮಿ ಕುಮಾರಸ್ವಾಮಿ ಅವರೇ. ನಿಮ್ಮ ಬಗ್ಗೆ ನಾವೇನಾದರೂ ನೀವು ಮಾತ್ರ ಯಾರ ಬಗ್ಗೆ ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡು, ವಾಮ ವಾಚ ಹೆಂಗೆ ಬೇಕಾದರೂ ಬೈಯುವಂಥ ಕೆಲಸ ಮಾಡ್ಬೋದು. ನಾವೇನೋ ಅದಕ್ಕೆ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ನಿಮ್ಮ ಅಂಧ ಭಕ್ತರು ಫೋನ್ಗಳ ಮೂಲಕ ನಮಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇದೆಷ್ಟು ಮಟ್ಟಿಗೆ ಸರಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಧ್ಯೇಯ ಇಟ್ಕೊಂಡು ಸಿದ್ದರಾಮಯ್ಯನವರ ಆದಿನಲ್ಲೇ ನಡೆಯುವಂಥದ್ದಕ್ಕೆ ಒಂದು ಪ್ರಯತ್ನ ಮಾಡ್ತಾವ್ರೆ. ಅದಕ್ಕೆ ಉತ್ತೇಜನ ಕೊಡುವಂಥ ಕೆಲಸ ನೀವು ಮಾಡೋಕ್ಕಾಗದೇ ಇದ್ರು ದಯಮಾಡಿ ಹೊಟ್ಟೆ ಕಿಚ್ಚಿನ ಪಟ್ಟು ನಿಮ್ಮ ಹೆಲ್ತನ್ನ ನೀವೇ ಹಾಳು ಮಾಡ್ಕೊಡುವಂಥ ಕೆಲಸವನ್ನು ಮಾಡಬೇಡಿ ಅಂತ ನಾನು ನಿಮಗೆ ಕಿವಿ ಮತ್ತೊಂದು ಹೇಳುವಂಥ ಕೆಲಸವನ್ನು ನಾನು ಮಾಡ್ತೀನಿ.